ಅವಧಿಗೂ ಮುನ್ನವೇ ಭರ್ತಿಯಾಗಿದೆ ಕಬಿನಿ ಅಣೆಕಟ್ಟು. ಜಲಾಶಯದಿಂದ 15,000 ಕ್ಯೂಸೆಕ್ ನೀರು ತಮಿಳುನಾಡಿಗೆ. ಕಾವೇರಿ ಕೊಳ್ಳದಲ್ಲಿ ಪ್ರವಾಹದ ಭೀತಿ ಇದೀಗ ಎದುರಾಗಿದೆ. ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ಕೂಡ ನೀಡಿರುವಂತದ್ದು. ಅವಧಿಗೂ ಮುನ್ನವೇ ಈಗ ಕಬಿನಿ ಅಣೆಕಟ್ಟು ಭರ್ತಿಯಾಗಿದೆ ಅನ್ನುವಂಥದ್ದು. ಜನರಿಗೆ ಆ ಭಾಗದ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕು ಅನ್ನುವಂತಹ ಎಚ್ಚರಿಕೆಯನ್ನ ಜಿಲ್ಲಾಡಳಿತ ನೀಡಿದೆ. ಸದ್ಯ ಜಲಾಶಯದ ಒಳಹರಿವು 30,000 ಕ್ಯೂಸೆಕ್ಸ್ ಇದೆ. ಮತ್ತೆ ಹೊರಹರಿವಿನ ಪ್ರಮಾಣ ಹೆಚ್ಚಾಗುವಂತಹ ಎಲ್ಲಾ ಸಾಧ್ಯತೆ ಇರೋದ್ರಿಂದಾಗಿ ಈಗ ಕಾವೇರಿ ಕೊಳ್ಳದಲ್ಲಿ ಪ್ರವಾಹದ ಭೀತಿಯೇ ಎದುರಾಗಿದೆ. ಕಬಿನಿ ಅಣೆಕಟ್ಟು ಭರ್ತಿಯಾಗಿದೆ. ಕಾವೇರಿ ಕೊಳ್ಳದಲ್ಲಿ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು. ಅವಧಿಗೂ ಮುನ್ನವೇ ಕಬಿನಿ ಅಣೆಕಟ್ಟು ಭರ್ತಿಯಾಗಿದೆ. ಜಲಾಶಯದಿಂದ 15,000 ಕ್ಯೂಸೆಕ್ ನೀರು ತಮಿಳುನಾಡಿಗೆ ಹರಿಬಿಡುವಂತಹ ಚಿಂತನೆಯೂ ಕೂಡ ನಡೆದಿದೆ. ಕಾವೇರಿ ಕೊಳ್ಳದಲ್ಲಿ ಪ್ರವಾಹ ಭೀತಿ ಎದುರಾಗಿರುವಂತಹ ಹಿನ್ನೆಲೆಯಲ್ಲಿ ಜನರಿಗೂ ಕೂಡ ಎಚ್ಚರಿಕೆಯನ್ನ ಕೊಡಲಾಗಿದೆ. ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕು ಅನ್ನುವಂತಹ ಎಚ್ಚರಿಕೆಯ ಸಂದೇಶ ಈಗಾಗಲೇ ಜಿಲ್ಲಾಡಳಿತದಿಂದ ರವಾನೆಯಾಗಿದೆ. ಸದ್ಯ ಜಲಾಶಯದ ಒಳಹರಿವು 30,000 ಕ್ಯೂಸೆಕ್ಸ್ ಇದ್ದು ಮತ್ತೆ ಹೊರಹರಿವಿನ ಪ್ರಮಾಣ ಹೆಚ್ಚಾಗುವಂತಹ ಎಲ್ಲ ಸಾಧ್ಯತೆ ಇದೆ. ಇವಾಗ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಧುಸೂದನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಮಧು, ಕಾವೇರಿ ಕೊಳ್ಳದಲ್ಲಿ ಒಂದು ರೀತಿ ಪ್ರವಾಹದ ಭೀತಿಯೇ ಎದುರಾಗಿದೆ ಎನ್ನುವಂತಹ ಮಾತು. ಸದ್ಯದ ಪರಿಸ್ಥಿತಿ ವಿವರಿಸೋದಾದ್ರೆ? ಖಂಡಿತ ವೀಣಾ, ಏನು ಕಳೆದ 3 ವರ್ಷಗಳಿಂದನೂ ಕೂಡ ರೈತರಿಗೆ ದುಸ್ವಪ್ನವಾಗಿ ಕಾಡಿದಂತ ಕಬಿನಿ ಜಲಾಶಯ ಈ ಬಾರಿ ಅವಧಿಗೆ ಮುನ್ನವೇ ಭರ್ತಿಯಾಗಿರ್ತಕ್ಕಂಥದ್ದು ರೈತರ ಮೊಗದಲ್ಲಿ ಹರ್ಷವನ್ನ ಮನೆ ಮಾಡುವಂತೆ ಮಾಡಿದೆ. ಆದ್ರೆ ಒಂದೆಡೆ ಏನು ನದಿ ಪಾತ್ರದ ಜನಗಳಿದ್ದಾರೆ, ಅವರಿಗೆ ಭೀತಿಯನ್ನು ಕೂಡ ತಂದೊಡ್ಡಿದೆ. ವಯನಾಡಿನಲ್ಲಿ ಸತತ 1 ವಾರಗಳಿಂದನೂ ಬೀಳ್ತಾ ಇರ್ತಕ್ಕಂತಹ ಧಾರಾಕಾರ ಮಳೆಯಿಂದಾಗಿ ಕಬಿನಿಗೆ ಈಗ 30,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಇದರ ಪರಿಣಾಮವಾಗಿಯೇ ಕೂಡ ಇವತ್ತು ಮಧ್ಯಾಹ್ನದ ವೇಳೆಗೆ ಕಬಿನಿ ಜಲಾಶಯ ಸಂಪೂರ್ಣ 19.5 TMC ಏನಿತ್ತು ಆ ನೀರು ತುಂಬಿದೆ. ಹಾಗಾಗಿ ಈಗಾಗಲೇ ನದಿಗೆ 15,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನ ಈಗ ಬಿಡಲಾಗ್ತಾ ಇದೆ. ಈಗಾಗಲೇ ಜಿಲ್ಲಾಡಳಿತ ಕೂಡ ಮುನ್ನೆಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ನದಿ ಪಾತ್ರದಲ್ಲಿ ಇರ್ತಕ್ಕಂತಹ ಜಾನುವಾರುಗಳು ಮತ್ತೆ ಯಾರಿದ್ದೀರಿ ಎಲ್ಲರೂ ಕೂಡ ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕು ಅಂತೇಳಿ ಈಗಾಗಲೇ ಕೂಡ ಕಾಶನ್ ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಸಂಜೆ ವೇಳೆಗೆ ಅದು ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಸದ್ಯಕ್ಕೆ ಏನು ಕಬಿನಿ ಜಲಾಶಯದ 2,284 ಅಡಿಗಳ ಏನು ಗರಿಷ್ಠ ಮಟ್ಟ ಇದೆ ಅದನ್ನ ಕಾಯ್ದಿಟ್ಕೊಳ್ಳಿಕ್ಕೆ ಈಗ 2,279 ಅಡಿ ನೀರನ್ನಷ್ಟೇ ಕೂಡ ಡ್ಯಾಮ್ ನಲ್ಲಿ ಉಳಿಸ್ಕೊಂಡು ಬರ್ತಾ ಇರ್ತಕ್ಕಂಥ ಇನ್ಫ್ಲೋ ನೀರ್ ಏನಿದೆ ಅದನ್ನ ಸರಿದೂಗಿಸ್ಕೊಂಡು ಈಗ ನದಿಗೆ ಹೆಚ್ಚಿನ ನೀರನ್ನ ಕೂಡ ಬಿಡ್ತಾ ಇದ್ದಾರೆ. ಇದರಿಂದಾಗಿ ಕಾವೇರಿ ಕೊಳ್ಳದಲ್ಲಿ ಒಂದು ಪ್ರವಾಹದ ಭೀತಿ ಕೂಡ ಎದುರಾಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಕಬಿನಿಯಿಂದ ಕೆಳಗೆ ಬರ್ತಕ್ಕಂತಹ ಏನ್ ನರಸೀಪುರ ಮತ್ತೆ ಹಾಗೆ ನಂಜನಗೂಡು ಪಟ್ಟಣಗಳೇನಿವೆ ಆ ಪಟ್ಟಣಗಳಲ್ಲಿ ಬರ್ತಕ್ಕಂತಹ ಕೆಳಭಾಗದ ಜನರಿರ್ತಾರೆ, ಅವರು ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕು ಅಂತೇಳಿ ಈಗ ತಾಲೂಕು ಹಾಗೂ ಜಿಲ್ಲಾಡಳಿತಗಳು ಕೂಡ ಎಲ್ಲಾ ರೀತಿಯಾದ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು ಮಧು, ತಮ್ಮೆಲ್ಲ ಮಾಹಿತಿಗಾಗಿ.